ಯಾವುದೇ ಮೀನಾಗಲಿ ಫಿಶ್ ಫ್ರೈ ಈ ಥರ ಮಾಡಿ. ನಾನು ಬಾಂಗ್ಡ ಮತ್ತು ರಘು ಮೀನನ್ನ ತೊಗೊಂಡಿದ್ದೀನಿ. ಜಿಲೇಬಿ ಆಗಲಿ ಬೇರೆ ಯಾವುದೇ ಮೀನಾಗಲಿ ಹೇಳ್ರಿ, ಈ ಥರ ಫ್ರೈ ಮಾಡಿ. ಬನ್ನಿ ಕ್ವಿಕ್ಕಾಗಿ ನೋಡ್ಕೊಬರೋಣ. ಎಲ್ಲ ಮೀನು ಯಾವುದೇ ಮೀನು ತಂದಿದ ತಕ್ಷಣ ನೀವು ಸ್ವಲ್ಪ ಅರಿಶಿಣ ಮತ್ತು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಒಂದು 5 to 10 ಮಿನಿಟ್ಸ್ ಬಿಡಿ. ಅದಾದ ನಂತರ ಅಷ್ಟರೊಳಗಡೆ ನಾವು ಮಸಾಲೆ ಆಡ್ಕೊಬರೋಣ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಅದಾದ ನಂತರ ನಾವು ಸ್ವಲ್ಪ ಗರಂ ಮಸಾಲ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಸೋಂಪು, ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಅದಕ್ಕೆ 2 ಹಸಿಮೆಣ್ಸಿಕಾಯಿ ಆ್ಯಡ್ ಮಾಡಿಬಿಟ್ಟು ಒಂದು 5ರಿಂದ 6 ಬ್ಯಾಡಗಿ, ಒಂದು 5ರಿಂದ 6 ಕಾಶ್ಮೀರಿ ಮೆಣ್ಸಿನ್ಕಾಯಿ ಅಂದರೆ ಖಾರದ ಮೆಣ್ಸಿನ್ಕಾಯಿ, ಆಕಾಶ ಮೆಣ್ಸಿನ್ಕಾಯಿ ಬೇಕಾದ್ರೆ ಹಾಕೋಬೋದು. ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ತರಿಯಾಗಿ ಮಿಕ್ಸಿಗೆ ಹಾಕ್ಬಿಟ್ಟು ಸ್ವಲ್ಪ ಒಂದು 2-3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರು, ಒಂದು ಮೊಟ್ಟೆ ಒಡೆದ್ಬಿಟ್ಟು ನೋಡಿ ಮಸಾಲೆ ಆಡ್ಕೊಂಡಿರೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ 2 ಸೈಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಯಾವುದೇ ಮೀನಾಗಲಿ ಹೇಳ್ರಿ, ನಾನು ನೋಡಿ ರಘು ಮತ್ತು ಬಾಂಗ್ಡ ಎರಡಕ್ಕೂ ಮಿಕ್ಸ್ ಮಾಡಿದ್ದೀನಿ. ಈ ಥರ ಆದಮೇಲೆ ಇದನ್ನು ನಾವು ಸ್ವಲ್ಪ ಹೊತ್ತು ಡ್ರೈ ಆಗೋಕ್ಕೆ ಬಿಡಬೇಕು. ಅಂದರೆ ಒಂದು ಹಾಫ್ ಆನ್ ಅವರು 1 ಅವರು ನಿಮಗೆ ಟೈಮ್ ಇದ್ದರೆ 1.5 ಅವರ್ ಬೇಕಾದ್ರೆ ಬಿಡ್ಬೋದು. ನೋಡಿ ಈ ಥರ ಬಾಣಲಿಗೆ ಒಂದೊಂದು ಆಗಿಬಿಟ್ರೆ ಚೆನ್ನಾಗಿ ಒಳ್ಳೆ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಒಳಗಡೆ ಸ್ಮೂತಾಗಿ ಎಲ್ಲ ಕಡೆ ಉಪ್ಪು ಖಾರ ಹಾಕ್ಬಿಟ್ಟು ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಇದು ನಾನು ಬಾಂಗ್ಡ ಫ್ರೈ ಮಾಡಿದೆ. ಈಗ ನೋಡಿ ರಘು ಮೀನು ಫ್ರೈ ಮಾಡ್ತಾಯಿದ್ದೀನಿ. ಜಿಲೇಬಿನೂ ಇದೇ ಥರ ಯಾವುದೇ ಮೀನಾಗಲಿ ನೋಡಿರಿ ಈ ಥರ ಫ್ರೈ ಮಾಡ್ಕೋಬೋದು ನಾವು. ಜಸ್ಟ್ ವೆರಿ ಸಿಂಪಲ್ಲಾಗಿ ಜಸ್ಟ್ 10 ಮಿನಿಟ್ಸಲ್ಲಿ ನಾವು ವೆಯ್ಟ್ ಮಾಡೋದು ಮಸಾಲೆ ಹಚ್ಚಿದಾಗ ಅಷ್ಟೇ, ಬಿಟ್ಟರೆ ಬೇರೆ ಯಾವ ಟೈಮಲ್ಲೂ ನೋ ಪ್ರಾಬ್ಲಮ್ಮು. ನೋಡಿ ಫಿಶ್ ಬಾಂಗ್ಡ ಫಿಶ್ ಇದು ಸ್ವಲ್ಪ ನಿಂಬೆಹಣ್ಣು ಜೊತೆ ಈರುಳ್ಳಿ ಜೊತೆ ಮಸ್ತಾಗಿರುತ್ತೆ. ನೋಡಿ ಇದು ರಘು ಮೀನು. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿ, ಯಾವ ಥರ ಇದೆ ಅಂತ ತಿಳಿಸಿ ಫ್ರೆಂಡ್ಸ್. ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.